ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಚಿತ್ರತಂಡಕ್ಕೆ, ಎಲ್ಲರಿಗೂ ಗೃಹ ಹಿರಿಯರಿಗೆ ನಮಸ್ಕಾರ. ಮನ್ಸೂರಿ ಅವ್ರ ಜೊತೆ ಆಲ್ಮೋಸ್ಟ್ ಅವರ ಎಲ್ಲ ಚಿತ್ರಗಳಿಗೆ ಹಾಡುಗಳನ್ನ ಬರೀತಾ ಇದ್ದೀನಿ. ಇದು ಒಂದು ಉತ್ತಮ ಒಂದು ಅವಕಾಶ ಶೀರ್ಷಿಕೆ ಹಾಡು ಬರೆಯೋದಕ್ಕೆ. ನಿಮ್ಮ ಎಲ್ಲ ಪ್ರೋತ್ಸಾಹ ಚಿತ್ರಕ್ಕೆ, ಚಿತ್ರತಂಡಕ್ಕೆ ಇರಲಿ. ಚಿತ್ರವನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಆಯಿತು, ಒಂದು 10 ವರ್ಷ ಆಯಿತು ಹಾಡು ಬರೆಯುವಂಥ ಕೆಲಸ. ಅದು ಪ್ರೊಫೆಷನ್, ಇದು ಪ್ಯಾಷನ್ ಥರ ಆಗಿ ಪ್ರೊಫೆಷನ್. ಅಂದರೆ ಅಂದರೆ ಕ್ರೆಡಿಟ್ಸ್ ಒಂದು ಹಾಡಿಕೆ ನಾನು ತಗೊಳ್ಳೋಕ್ಕಿಂತ ಮುಂಚೆ ಅದು ನಿರ್ದೇಶಕರ ಒಂದು ಕನಸಾಗಿರುತ್ತೆ, ಜೊತೆಗೆ ಕಂಪೋಸರ್ಸ್ ಅವರ ಒಂದು ಶ್ರಮ ಇರುತ್ತೆ. ಅಲ್ಲಿ ಬರೋಷ್ಟರಲ್ಲಿ ಅಲ್ಲಿ ಒಂದು ಆಲ್ಮೋಸ್ಟ್ ನಮಗೆ ರೂಟ್ ಮ್ಯಾಪ್ ಸಿಕ್ಕಿರುತ್ತೆ ಹಾಡಿಗೆ. ಜೊತೆಗೆ ಮನ್ಸೂರೆಯವರ ನೀಡಿದಂತಹ ಒಂದು ಸನ್ನಿವೇಶ, ಅದರ ಒಂದು ಸೀಕ್ವೆನ್ಸ್, ದ ಎಕ್ಸ್ಪ್ಲನೇಷನ್ ಎಲ್ಲವೂ ಭಾಳ ಒಂದು ಹೆಲ್ಪ್ ಆಯಿತು ಹಾಡು ಬರೆಯೋದಕ್ಕೆ. ಥ್ಯಾಂಕ್ ಯು. ಸಾರಿ ಸರ್, ವರ್ಷನ್ಸ್ ಐ ಥಿಂಕ್ 2-3 ವರ್ಷನ್ಗೆ ನಾವು ಲಾಕ್ ಮಾಡಿದ್ವಿ ಹಾಡುಗಳು. ಅಂದರೆ ಅವರು ನೀಡಿದಂತಹ ಒಂದು ವಿಜುವಲ್ಸ್ಗೆ ಹೇಳೋಕ್ಕಿಂತ ಮುಂಚೆ ಅವರ ನೆರೇಷನಲ್ಲೇ ವಿಜುವಲ್ಸ್ ತೋರಿಸಿದ್ರು ಮನ್ಸೂರಿ ಅವರು. ಅದರಿಂದ ನನ್ನ ಕೆಲಸ ಬಹಳ ಈಸಿ ಆಯಿತು ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ದೂರತಿರಯಾನ ಈ ಚಿತ್ರದಲ್ಲಿ ಟೋಟಲಿ 6 ಹಾಡುಗಳಿದೆ. ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ, ದ ಅದರ್ ಒನ್ ವಿ ಜಸ್ಟ್ ವಿಜುವಲೈಸ್. ನಿಜ ಹೇಳ್ಬೇಕಂದ್ರೆ ಐ ವಾಸ್ ಟೇಕನ್ ಅವೇ ಟು ಸಮ್ ಅದ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಇಟ್ಸ್ ವೆರಿ ಮೆಸ್ಮರೈಸಿಂಗ್. I congratulate the music directors, producer Devraj sir, Mansoori the director. Wish the entire team all the very best. Thank you. That's MRT is a music company, sir. That's Manohar, Ramesh and Tulsiram. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಣದ ವಕ್ಕೇಶ್ ಅಂತ. ಮೊದಲನೇದಾಗಿ ದೂರತಿರಯಾನ ಸಿನಿಮಾದಲ್ಲಿ ಅಚ್ಚ ಹಾಗೂ ಸ್ವಚ್ಛ ಕನ್ನಡದ 6 ಹಾಡುಗಳಿವೆ. ಅದು ನನಗೆ ಆ್ಯಕ್ಚುಲಾಗಿ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. 2 ಬಿಟ್ ಸಾಂಗ್ಸ್ ಇದೆ. ಟೋಟಲ್ 8 ಹಾಡುಗಳಿದೆ ಸಿನಿಮಾದಲ್ಲಿ. ನಮಗೆ ಆಲ್ಮೋಸ್ಟ್ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಮನ್ಸೂರೆ ಸರ್ ಈ ಹಾಡು ಮಾಡೋಕ್ಕೂ ಮುಂಚೆ ಆಲ್ಮೋಸ್ಟ್ ಒಂದು 3 ಹಾಡು ನಾವು ಪೂರ್ತಿ ಕಂಪ್ಲೀಟ್ ಮಾಡಿ ಅದು ವಿಜುವಲಿ ಅಷ್ಟು ಕನ್ವೆ ಆಗ್ತಾ ಇಲ್ಲ ಅಂತ ಅವ್ರಿಗನ್ಸಿದ್ರಿಂದ ಅವರ ಗೈಡೆನ್ಸಲ್ಲೇ ಪೂರ್ತಿ ರೆಡಿ ಆಗಿರ್ತಕ್ಕಂಥ ಹಾಡಿದು. ನನಗೆ ಅವ್ರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂದರೆ, ನನಗೆ ಪರ್ಟಿಕ್ಯುಲರಾಗಿ ಈ ಎಪಿಸೋಡಲ್ಲಿ ಹಿಂಗೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರ್ತಕ್ಕಂಥ ಹಾಡು. ಇದರಲ್ಲಿ ನಮ್ಮಿಬ್ಬರಿಗೆ ಎಷ್ಟು ಕ್ರೆಡಿಟ್ಸ್ ಹೋಗಬೇಕೋ ಅಷ್ಟೇ ಕ್ರೆಡಿಟ್ಸ್ ಮನ್ಸೂರೆ ಸರ್ಗೆ ಕೂಡ ಹೋಗಬೇಕು. ಆ್ಯಂಡ್ ದೇವರಾಜ್ ಚೆನ್ನಾಗಿದೆ ಅಂತ ಕೇಳಿದ್ರಲ್ಲ ಅರ್ಲಿಯರ್ ಫಾರ್ ಲಿರಿಕ್ಸ್. ಹಾಡಿಗೆ 4ನೇ ವರ್ಷನ್ ಅಲ್ಲ ಇದು? ಐ ಥಿಂಕ್ 4ನೇ ವರ್ಷನ್. ಓಕೆ, 4ನೇ ವರ್ಷನ್, ಹೌದು. ಆ್ಯಂಡ್ ಕಿರಣ್ ಕಾವೇರಪ್ಪ ಸರ್ ಕೂಡ ಅಷ್ಟೇ. ನಾವು ಏನೇ ಚೇಂಜಸ್ ಕೇಳಿದ್ರು ಸಹ ಅಚ್ಚುಕಟ್ಟಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಬರೆದು ಕೊಟ್ಟಿದ್ದಾರೆ ಈ ಹಾಡನ್ನ. ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿದ್ದು. ಇನ್ನು ದೇವರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಇದು ಅವರ ಬ್ಯಾನರಲ್ಲಿ ನನ್ನ 3ನೇ ಸಿನಿಮಾ. ಆ್ಯಂಡ್ ನಾನು ಕಾರ್ತಿಕ್ ಮಾಡ್ತಾ ಇರೋ 1ನೇ ಸಿನಿಮಾ ಅವ್ರ ಬ್ಯಾನರಲ್ಲಿ. ನಂಗೆ ತುಂಬ ಅಂದರೆ ಇವತ್ತಿನವರೆಗೂ ಯಾವುದೋ ಒಂದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಬಂದಿರೋದು ಆದರೆ ದೇವರಾಜ್ ಸರ್ ಕಡೆಯಿಂದ ಮಾತ್ರ. ಅದಕ್ಕಂತಲ್ಲ, ಆ್ಯಸ್ ಎ ಹ್ಯೂಮನ್ ನಿಜವಾಗ್ಲೂ ತುಂಬ ಖುಷಿ ಇದೆ ನನಗೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ. ಆ್ಯಂಡ್ ನವೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಥ್ಯಾಂಕ್ ಯು. ಸರ್ ಟೋಟಲ್ 8 ಹಾಡುಗಳಿದೆ. 2 ಬಿಟ್ ಸಾಂಗ್ ಥರ, ಅಂದರೆ 2 ಮ್ಯೂಸಿಕಲ್ ಬಿಟ್ಸ್ ಥರ ಬರುತ್ತೆ. ಇನ್ನು ಮಿಕ್ಕಿರೋದು 6 ಫುಲ್ ಲೆಂತ್ ಸಾಂಗ್ಸ್ ಇದೆ ಸರ್. ಸರ್ ನೀವು ನೋಡಿ, 1 by 1 ಇನ್ನು ರಿಲೀಸ್ ಆಗ್ತಾ ಹೋಗುತ್ತೆ. ಜುಲೈ 11ಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ನೀವು ನೋಡಿ, ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಡಿ. ಮೈಕ್ ಇಲ್ಲದೆ ಹಾಡ್ತೀನಿ, ಹಾಗೆ ಹಾಡಿದ್ರೆ ದೂರ ತಿರಯಾನ
ಮುಗಿಯದು ನಮ್ಮ ಪಯಣ, ದಾರಿ ತಿರುವಿದೆ ಹಲವು, ಕಾಲ ತರಲಿದೆ ಗೆಲುವು ಎಂದು ಮುಂದೆ ಸಾಗೋಣ ದೂರ ತೀರಯಾನ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಈ ಒಂದು ಸಿನಿಮಾದಲ್ಲಿ ಫ್ಲೂಟ್ ನುಡಿಸಿರೋದು ಅರ್ಜುನ್ ಅಂತ. ಇತ್ತೀಚೆಗಷ್ಟೇ ಸಿತಾರೆ ಜಮೀನ್ ಪರ್ ಅನ್ನೋ ಒಂದು ಸಿನಿಮಾಗೆ ಕೂಡ ಇವರು ಫ್ಲೂಟ್ ನುಡಿಸಿದ್ದಾರೆ, ಅಮೀರ್ ಖಾನ್ ಅವ್ರ ಸಿನಿಮಾ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಈಗೇನು ನೀವು ವೈಲಿನ್ ಬಿಟ್ಟು ಏನು ಕೇಳ್ತಾ ಇದ್ದೀರಾ ಅದನ್ನು ನುಡಿಸಿರ್ತಕ್ಕಂಥದ್ದು ಬಂದು ನಾರಾಯಣ್ ಶರ್ಮಾ ಅಂತ. ಆ್ಯಂಡ್ ನಮ್ಮ ಥ್ರೂ ಔಟ್ ಎಲ್ಲ ಹಾಡುಗಳಿಗೂ ವೈಲಿನ್ ನುಡಿಸಿರ್ತಕ್ಕಂಥದ್ದು ನಾರಾಯಣ್ ಶರ್ಮಾ. ಹಾಗೆ ಗಿಟಾರ್ಸ್ ಏನು ನೀವು ಕೇಳ್ತಾ ಇದ್ದೀರಾ ಅದನ್ನು ನುಡಿಸಿರೋದು ಋತ್ವಿಕ್ ಭಟ್ಟಾಚಾರ್ಯ ಅಂತ. ಸೊ ಐ ಥಿಂಕ್ ನಮಗೆ ಆ್ಯಸ್ ಅ ಮ್ಯೂಸಿಷಿಯನ್ಸ್ ಈ ಆಲ್ಬಮ್ ತುಂಬ ಖುಷಿ ಕೊಟ್ಟಿದೆ. ಬಿಕಾಸ್ ಸುಮಾರಷ್ಟು ಆಲ್ಮೋಸ್ಟ್ ನಾವು ಮಾಡಿರ್ತಕ್ಕಂಥ ಎಲ್ಲ ಹಾಡುಗಳನ್ನು ಲೈವ್ ಇನ್ಸ್ಟ್ರೂಮೆಂಟ್ಸ್ನ ಬಳಸೇ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿ ಕೊಟ್ಟಿದೆ. ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಡಿರೋದು ಎರಡೇ ಲೈನು, ಬಟ್ ಇನ್ನೊಂದು ಹಾಡಿದೆ, ಅದು ಇದು ಎರಡು ಒಟ್ಟಿಗೆ ರೆಕಾರ್ಡ್ ಮಾಡಿದ್ದು. ಆ್ಯಂಡ್ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಮೀಟಿಂಗ್ ಮನ್ಸೂರೆ ಸರ್ ಇನಿಷಿಯಲಿ, ಬಿಕಾಸ್ ಅವ್ರ ಬಗ್ಗೆ ಒಂದು ನ್ಯಾಷನಲ್ ಅವಾರ್ಡ್ ಡೈರೆಕ್ಟರು, ಒಂದು ದೊಡ್ಡದಾಗಿ ಏನೋ ಒಂದು ಇಮೇಜ್ ಇರೋದು ಹೊರಗಡೆ. ಅಲ್ಲಿ ಹೋದಂಗೆ ನನಗೆ ತುಂಬ ಎನ್ಕರೇಜ್ ಮಾಡಿ ಒಳ್ಳೆ ಥರ ಅಲ್ಲಿ ನನಗೊಬ್ಳಿಗೆ ಅಂತ ಅಲ್ಲ ಎಲ್ಲರಿಗೂ ತುಂಬಾ ಎನ್ಕರೇಜಿಂಗ್ ಆಗಿ ಆರ್ಟಿಸ್ಟ್ಗಳಿಗೆಲ್ಲ ಮಾಡೋದು ನಾನು ತುಂಬ ಅಬ್ಸರ್ವ್ ಮಾಡಿದೆ. ನನಗೆ ಐ ರಿಯಲಿ ಅಪ್ರಿಷಿಯೇಟಿವ್ ಫಾರ್ ದ್ಯಾಟ್ ಸರ್. ಆ್ಯಂಡ್ ಆ್ಯಸ್ ಅನ್ ಆಡಿಯನ್ಸ್ ಐ ಲವ್ ದ ವಿಜುವಲ್ಸ್. ಇಲ್ಲೇನು ಬಂತು ತುಂಬ ಕಲರ್ಫುಲ್ ಆಗಿತ್ತು, ತುಂಬ ಬ್ರೈಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಸರ್. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ದೇವರಾಜ್ ಸರಿಗೆ ಹಾಗೆ ಮನ್ಸೂರೆ ಸರ್ಗೆ. ಆ್ಯಂಡ್ ಬಕೇಶ್ ಅವರು ಐ ಥಿಂಕ್ ವಿ ಸ್ಟಾರ್ಟೆಡ್ ಇನಿಷಿಯಲಿ ನನ್ನ ಸಿಂಗಿಂಗ್ ಜರ್ನಿ ಶುರುವಾಗುವಾಗಲೇ ಇದೇನೊಂದು ಕಾನ್ಸರ್ಟ್ ಸಾಂಗ್ ಥರ ಬಂದಿದೆ, ಇದೇ ಥರ ಲೈವಲ್ಲಿ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ವಿ ನಾವು ಒಟ್ಟಿಗೇನೆ. ಸೊ ಅಲ್ಲಿಂದ ಇಲ್ಲಿಗೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಥ್ಯಾಂಕ್ ಯು ಕಾರ್ತಿಕ್ ಆಲ್ಸೋ. ಅಷ್ಟೇ. ಥ್ಯಾಂಕ್ ಯು ಕಾರ್ತಿಕ್ ಸರ್. ನನ್ನ ಹತ್ರ ಏನು ಹೇಳ್ಕೊಳ್ಳುವಂಥದ್ದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಫಿಲ್ಮ್ ಅಂದರೆ ಜಗಳ ಆಗುತ್ತೆ, ಮಾತುಕತೆ ಆಗುತ್ತೆ, ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ತೀರಾ, ಫ್ರಿಕ್ಷನ್ನು ಇರುತ್ತೆ ಸ್ವಲ್ಪ. ಬಟ್ ಅದನ್ನೆಲ್ಲ ಓವರ್ಕಮ್ ಆಗಿ ಒಂದು ಪ್ರಾಡಕ್ಟನ್ನು ಹೊರಗೆ ತೆಗೆಯೋದಿದೆಯಲ್ಲ, ಐ ಥಿಂಕ್ ಆ ಪ್ರಾಸೆಸ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ನಾವು ಆ್ಯಸ್ ಅ ಟೀಮ್ ವಿವ್ ಟ್ರೈಡ್ ಸಮಥಿಂಗ್. ನಾನಿದು ಅತ್ಯುತ್ತಮವಾಗಿದೆ, ನಿಮಗೆ ಹೆಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಲ್ಲ. ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ನಿಮಗೆ ನೋಡುವಾಗ ಇಟ್ ವಿಲ್ ಮೂವ್ ಯು. ಇಮೋಷನಲ್ ಜರ್ನಿ ಇದೆ, ನೀವು ಮೂವಿನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀವಿ ಅಂದ್ಕೊಳ್ತೀನಿ ನಮ್ಮ ಕಡೆಯಿಂದ, ಫ್ರಮ್ ದಿ ಎಂಟೈರ್ ಅದರ್ ಪಾರ್ಟ್ಸ್ ಆಫ್ ದ ಟೀಮ್. ಹೋಪ್ ಯು ಎಂಜಾಯ್ ದ ಮೂವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,